ಕ್ವಶನ್ ನಂಬರ್ 30. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆ ಎಂದು ಸಾಧಿಸಿ. ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ಎಳಿತೀವಿ, ಅದು ಬಾಹ್ಯ ಬಿಂದುವಾಗಿರಬೇಕು. ಡಯಾಗ್ರಾಮ್ ನೋಡಿರಿ ಮೊದಲ. ಇದು ಓ ಕೇಂದ್ರವುಳ್ಳ ವೃತ್ತ. ಯಾವುದು? ಓ ಕೇಂದ್ರವುಳ್ಳ ವೃತ್ತ. ಈ ಪಾಯಿಂಟ್ ಏನದಲ್ಲ, ಪಿ ಪಾಯಿಂಟ್ ಅಂದರೆ ಇದು ಪಿ. ಈ ಪಾಯಿಂಟ್ ಇದೇನದ ಬಿಂದು, ವೃತ್ತದ ಬಾಹ್ಯ ಬಿಂದು ಅಂದರೆ ವೃತ್ತದ ಹೊರಗಿನ ಬಿಂದು. ಬಾಹ್ಯ ಅಂದರೆ ಹೊರಗಿನ ಬಿಂದು. ಈ ಹೊರಗಿನ ಬಿಂದುವಿನಿಂದ ಈ ಸ್ಪರ್ಶಕವನ್ನು ಎಳೆದೇ ಬಂದ್ರೆ ಈ ಎರಡು ಸ್ಪರ್ಶಕಗಳು ಒಂದಕ್ಕೊಂದು ಈಕ್ವಲ್ ಆಗಿರ್ತಾವ ಅಂತ ನಾವು ಸಾಧಿಸಬೇಕಾಗ್ಯದ. ಅಂದಾಗ ಇದಕ್ಕೆ ಕ್ಯೂ, ಇದಕ್ಕೆ ಆರ್ ಅಂತ ಕೊಡೋಣ. ಹೆಂಗಪ್ಪ? ಮೊದಲು ದತ್ತಾಂಶದಲ್ಲಿ ಏನು ಹೇಳ್ಯಾರ? ಓ ಕೇಂದ್ರ, ಓ ವೃತ್ತ ಕೇಂದ್ರ. ಓ ಎನ್ನುವುದು ವೃತ್ತ ಕೇಂದ್ರ. ಓ ಎನ್ನುವುದು ವೃತ್ತ ಕೇಂದ್ರ. ಪಿ ಎನ್ನುವುದು ಬಾಹ್ಯ ಬಿಂದು. ಪಿ ಬಾಹ್ಯ ಬಿಂದು. ಇದು ಪ್ರಶ್ನೆಯಲ್ಲಿ ಕೊಟ್ಟಾರ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆ. ಅಂದರೆ ಓ ಎನ್ನುವುದು ವೃತ್ತ ಕೇಂದ್ರವಾಯಿತು, ಪಿ ಎಂಬುದು ಬಾಹ್ಯ ಬಿಂದುವಾಯಿತು. ಮತ್ತೇನಾಗ್ಯದ? ಪಿ ಕ್ಯೂ ಮತ್ತು ಪಿ ಆರ್ಗಳು ಪಿ ಕ್ಯೂ ಮತ್ತು ಪಿ ಆರ್ಗಳೇನು? ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು. ಇದು ದತ್ತಾಂಶ. ಇತ್ತು ದತ್ತ ಅಂದ್ರೆ ಕೊಟ್ಟಂಥ ಪ್ರಶ್ನೆಯನ್ನು ಬರೆಯೋದಕ್ಕೆ ನಾವು ದತ್ತ ಅಂತೀವಿ. ಇನ್ನು ಸಾಧನೀಯ ಏನು ಸಾಧಿಸಬೇಕಾಗ್ಯದ, ಏನು ಕಂಡು ಹಿಡಿಬೇಕಾಗ್ಯದ? ಸಾಧನೀಯ ಏನು ಕಂಡು ಹಿಡಿಬೇಕು? ಎರಡು ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತದಲ್ಲ. ಎರಡು ಸ್ಪರ್ಶಕಗಳು ಸಮನಾಗಿರುತ್ತವೆ ಅಂತ ನಾವು ಬರೀಬೇಕು. ಅಥವಾ ಆ ಸ್ಪರ್ಶಕ ಅಂದ್ರೆ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಎಂದು ನಾವು ಹೇಳಬೇಕಾಗ್ಯದ. ಸಾಧನೀಯ ಏನು? ಎರಡು ಸ್ಪರ್ಶಕಗಳು ಒಂದಕ್ಕೊಂದು ಈಕ್ವಲ್ ಆಗ್ತಾವೆ ಅಂತ ಹೇಳಬೇಕು. ಇದು ಹೇಳಬೇಕಾಗಿತ್ತಂದ್ರೆ ನಮಗೆ ಸ್ವಲ್ಪ ರಚನೆ ಬೇಕು. ಏನದು? ರಚನೆ ಏನು ಮಾಡ್ಕೋಬೇಕು? ಇದು ನೋಡ್ರಿ, ಯಾವಾಗಲೂ ಡಯಾಗ್ರಾಮ್ದಲ್ಲಿ ನಾವು ಎಕ್ಸಾಮ್ದಲ್ಲಿ ತೆಗಿಬೇಕಾಗಿತ್ತು ಅಂದರೆ ರಚನೆ ಅನ್ನುವಂಥ ಲೈನ್ಸ್ಗಳು, ರಚನೆ ಅನ್ನುವ ರೇಖೆಗಳು ಯಾವಾಗಲೂ ಕಟ್ಟಾಗಿರಬೇಕು, ಅಖಂಡವಾಗಿ ಹಾಕ್ಬಾರ್ದು. ಈ ಕಟ್ ಲೈನ್ಗೆ ಏನದಾವಲ್ಲ, ಪಿ ಓ, ಓ ಆರ್, ಓ ಕ್ಯೂ, ಇವೆಲ್ಲವೂ ಕಟ್ ಲೈನ್ಗಳು. ಇವು ಅಂದರೆ ನಾವು ಅವರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದ್ರೆ ಈ ರೇಖೆಗಳು ನಮಗೆ ಸಹಾಯ ಮಾಡ್ತಾವೆ. ನಮಗೆ ಸಹಾಯ ಮಾಡುವಂಥ ರೇಖೆಗಳು ಕಾಲ್ಪನಿಕ ರೇಖೆಗಳು, ಅವು ಕಟ್ಟಾಗಿರಲಿ. ಏನು? ಓ ಪಿ ಅಂದರೆ ಯಾವುದು? ಕೇಂದ್ರಬಿಂದು ಓ ಮತ್ತು ಪಿ ಇದು, ಮತ್ತು ಓ ಕ್ಯೂ
ಮತ್ತು ORಗಳನ್ನು ಎಳೆಯಿರಿ ಅಥವಾ ಸೇರಿಸಿರಿ. ಅರ್ಥ ಆಯ್ತಾ? ಇನ್ನು ಸಾಧನೆ, ಅವರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಲ್ಲ. ಸಾಧನೆ, ಇಲ್ಲಿ ಏನದ, ದತ್ತ ಸಾಧನೆಯ ರಚನೆಯನ್ನು ಹೇಳಿದೆವಂದ್ರೆ ಅರ್ಧ ಮಾರ್ಕ್ಸವನ್ನು ಬರ್ತಾವೆ. 4 ಮಾರ್ಕ್ಸ್ ಇದ್ದರೆ 2 ಮಾರ್ಕ್ಸನ್ನು ಕೊಟ್ಟರು. ಇನ್ನು ಸಾಧನೆಗೆ 2 ಮಾರ್ಕ್ಸ್. ಈ ಥರನಾಗಿ ಯಾವುದೇ ಪಾಯಿಂಟ್ಸನ್ನು ನೆನಪು ಹಾರಬಾರ್ದು. ಇಲ್ಲಿ 2 ತ್ರಿಭುಜಗಳು ಕಾಣಿಸ್ತಾವೆ. ಇಲ್ಲಿ ನೋಡ್ರಿ, OPQ ಇದು ಒಂದು ತ್ರಿಭುಜ, ಆಮೇಲೆ ORP ಇದು ಒಂದು ತ್ರಿಭುಜ. ಈ 2 ತ್ರಿಭುಜಗಳಲ್ಲಿ ನಾವು ಏನು ಮಾಡಬೇಕು, ಈ 2 ತ್ರಿಭುಜಗಳಿಗೆ OP ಅನ್ನೋದು ಸಾಮಾನ್ಯ ಬಾಹುವಾಯಿತು, ಪಾಯಿಂಟ್ ನಂಬರ್ 1. ಇನ್ನು OP ಮತ್ತು ORಗಳು ವೃತ್ತದ ತ್ರಿಜ್ಯಗಳಾದವು, ಒಂದೇ ವೃತ್ತದ ತ್ರಿಜ್ಯಗಳಾದವು, ಪರಸ್ಪರ ಈಕ್ವಲ್ ಆದವು. ಅಂದಾಗ ಈ 2 ತ್ರಿಭುಜಗಳು ಏನಾದವು, ಸಮರೂಪಿಗಳಾದವು ಅಥವಾ ಸರ್ವಸಮವಾದವು ಅಂತ ನಾವು ಹೇಳ್ಬೋದು. ಆ ಒಂದು ವಿಚಾರವನ್ನು ಈ ಸದ್ ನಾನು ಕ್ಲಿಯರ್ ಮಾಡ್ತೀನಿ. ತ್ರಿಭುಜ OPQ ಯಾವಾಗ ನೋಡ್ರಿ, ತ್ರಿಭುಜ OPQ ಅಂದಾಗ ತ್ರಿಭುಜ OPQ ಆಮೇಲೆ ಮತ್ತು ತ್ರಿಭುಜ, ಇನ್ನೊಂದು ತ್ರಿಭುಜ ORP ಈ ತ್ರಿಭುಜ ORPಗಳಲ್ಲಿ ಇದರಲ್ಲಿ ನಮ್ಮ ಕೆಲಸವನ್ನು ಸ್ಟಾರ್ಟ್ ಆಗ್ತದೆ. OP ಈಕ್ವಲ್ ಟು OR, OQ ಈಕ್ವಲ್ ಟು OR. ನೋಡ್ರಿ, OQ ಈಕ್ವಲ್ ಟು OR ಯಾಕೆ ಈಕ್ವಲ್? ಅದು ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಬರೀಬೇಕು. ಏಕೆಂದರೆ ಒಂದೇ ವೃತ್ತದ ತ್ರಿಜ್ಯಗಳು. ಪಾಠವನ್ನು ಹೇಳುವಾಗ ಈ ಪ್ರಶ್ನೆಯನ್ನು ನಾವು ರಿಪೀಟ್ ಮಾಡೀವಿ. ಮತ್ತು ಇಲ್ಲಿ ಏನು ಪ್ರಿಪೇರ್ಡ್ ಎಕ್ಸಾಮ್ದಲ್ಲಿ ಕೇಳ್ಯಾರ, ಮತ್ತೆ ಹೇಳಕತ್ತೀನಿ ನಾನು. ಇನ್ನು OP ಈಕ್ವಲ್ ಟು OP ಈಕ್ವಲ್ ಟು OP. ಯಾಕೆ OP ಈಕ್ವಲ್ ಟು OP ಬರ್ದೀವಿ? ಒಂದೇ OP ಕಾಣಿಸ್ತದಲ್ಲ. ಈ OP ರೇಖೆಯು ಈ ಮೇಲಿನ ಅಂದರೆ OPQ ತ್ರಿಭುಜಕ್ಕೂ ಮತ್ತು ORP ತ್ರಿಭುಜಕ್ಕೂ ಸಂಬಂಧಪಡ್ತದೆ. ಈ OP ಎನ್ನುವುದು 2 ತ್ರಿಭುಜಗಳಾಗಿ ಮಾರ್ಪಡಿಸ್ತು. ಹೀಗಾಗಿ ಈ OP ಎನ್ನುವುದು ಈ ತ್ರಿಭುಜಕ್ಕೂ ಸಂಬಂಧಪಡ್ತದ, ಈ ತ್ರಿಭುಜಕ್ಕೂ ಸಂಬಂಧಪಡ್ತದೆ. ಆ 2 ತ್ರಿಭುಜಗಳು ಏನದು, ಆ 2 ತ್ರಿಭುಜದ ಬಾಹುಗಳು 2 ತ್ರಿಭುಜಗಳಿಗೆ ಒಂದೇ ಬಾಹುವಾಯಿತು. ಹೀಗಾಗಿ ನಾವು ಅದಕ್ಕೆ ಏನಂತೀವಿ, ಸಾಮಾನ್ಯ ಬಾಹು. ಸಾಮಾನ್ಯ ಬಾಹು. ಇನ್ನು ಕೋನ್, ಯಾವ ಕೋನ? OQP ಈಕ್ವಲ್ ಟು OQP ಅಂದರೆ ಯಾವುದು ನೋಡ್ರಿ, OQP ಅಂದರೆ ಯಾವುದು? ಇದು ಈಕ್ವಲ್ ಟು ಕೋನ್ ಯಾವುದು? ORP ಯಾವುದು? ORP ಅಂದರೆ ಇದು ಈ ಕೋನ. ಈ 2 ಕೋನಗಳು ಪರಸ್ಪರ ಈಕ್ವಲ್ ಇರ್ತಾವೆ. ಸರ್, ಪರಸ್ಪರ ಈಕ್ವಲ್ ಯಾಕೆ ಇರ್ತಾವೆ ರೀ? ಈ
ಸ್ಪರ್ಶಕ ಮತ್ತು ತ್ರಿಜ್ಯದ ಮಧ್ಯದಲ್ಲಿ 90 ಡಿಗ್ರಿ ಇರ್ತದೆ. ಸ್ಪರ್ಶಕ ಮತ್ತು ತ್ರಿಜ್ಯದಲ್ಲಿ 90 ಡಿಗ್ರಿ ಇರ್ತದೆ. ಸರ್ 90 ಡಿಗ್ರಿ ಇರಲಿಲ್ಲ ಅಂದರೆ ಏನಾಗ್ತದೆ ರೀ? 90 ಡಿಗ್ರಿಗಿಂತ ಹೆಚ್ಚಿತ್ತು ಅಂದರೆ ಬಾಹುದ ಅಳತೆ ಉದ್ದಾಗ್ತದೆ. ನೋಡಿ ಇಲ್ಲಿ 90 ಅದ, ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ, ಇದು ಇಲ್ಲಿ ತನಕ ಬಂತು ಅಂದ್ರೆ ಹಿಂಗಾಗ್ತದೆ. ಇಲ್ಲಿ ಬಂದು ಕೂಡ್ಬೋದು. ಕಡಿಮೆ ಇತ್ತು ಅಂದ್ರೆ ಈ ಟೆನ್ಸೆಂಟ್ ಅವನ್ನ ಒಳಗೆ ಹೋಗ್ತದೆ. ಈಗ ಇನ್ನೊಂದು ಸ್ವಲ್ಪ ಹೇಳ್ಬೇಕಂದ್ರೆ ಈ ಬಾಹು ಏನದಲ್ಲ ನೋಡ್ರಿ, ಲಕ್ಷ ಕೊಟ್ಟು ನೋಡ್ಬೇಕು ಬೋರ್ಡ್ ಕಡೆ. ಈ ಪಿ ಆರ್ ಅನ್ನುವಂಥ ಟ್ಯಾನ್ಸೆಂಟ್ ಏನದಲ್ಲ, ಇಷ್ಟ ಅದಲ್ಲ, ಇದು ಅಕಸ್ಮಾತ್ ಜಾಸ್ತಿ ಆಯಿತು ಅಂದ್ರೆ ಕೋನ ಜಾಸ್ತಿ ಆಯ್ತು, ಇಲ್ಲಿ ಜಾಸ್ತಿ ಆದಾಗ ಇದು ದೂರ ಹೋಗ್ಬಿಡ್ತದೆ. ಅಂದರೆ ಇದರಷ್ಟು ಈ ಕೋನದಷ್ಟೇ ಇಲ್ಲಿ ಕೋನವನ್ನು ಆಲಿಲ್ಲ. ಅಕಸ್ಮಾತ್ ಈ ಕೋನ ಏನದಲ್ಲ ಸ್ವಲ್ಪ ಕಡಿಮೆ ಆಯಿತು ಅಂದಾಗ ಹಿಂಗಾಯ್ತು ಅಂದಾಗ ಒಳಗೆ ಬಂದುಬಿಡ್ತದೆ. ಹೌದಾ? ಆವಾಗ ಏನಾಗ್ತದೆ, ಕಡಿಮೆ ಆಯಿತು ಅಂದಾಗ ಈ ವೃತ್ತಕ್ಕೆ ಛೇದಕ ಆಗ್ತದೆ, ಸ್ಪರ್ಶಕ ಆಗೋದಿಲ್ಲ. ಅರ್ಥ ಆಗ್ಲಿಕ್ಕತ್ತದ? ಇದು ಎಲ್ಲಿಂದ ಬಂತು? ಕೋನ್ ಒ ಪಿ, ಕೋನ್ ಒ ಕ್ಯೂ ಪಿ ಈಕ್ವಲ್ ಟು ಕೋನ್ ಒ ಆರ್ ಪಿ. ಹೇಳ್ರಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ಎಲ್ಲಿ ಅದು ನೋಡ್ರಿ, ಪ್ರಮೇಯ 4.1 ನೋಡ್ಕೋಬೇಕು ಅದನ್ನು. ಏಕೆಂದರೆ ಪ್ರಮೇಯ 4.1 ಬಂತು. 4 ಅಂದರೆ 4ನೇ ಪಾಠದಲ್ಲಿ 1ನೇ ಪ್ರಮೇಯ 4.1 ಪ್ರಮೇಯದಂತೆ ಇದು ಬಂತು. ಅದನ್ನೇ ಹೇಳ್ತದೆ 4.1 ಏನು ಹೇಳ್ತದೆ? ಪ್ರಮೇಯ ಸ್ಪರ್ಶಕ ಮತ್ತು ತ್ರಿಜ್ಯದ ಮಧ್ಯದಲ್ಲಿ 90 ಡಿಗ್ರಿ ಇರ್ತದೆ ಅಂತ ಹೇಳ್ತದೆ. ಆ ವಿಚಾರವಾಗಿ ಇದನ್ನು ಕ್ಲಿಯರ್ ಮಾಡಿಕೊಂಡೆ. ಇನ್ನು 3 ಪಾಯಿಂಟ್ಗಳು ಬಂದು 1, 2, 3 ಬಂತು. 2 ತ್ರಿಭುಜಗಳಿಗೆ 3 ಪಾಯಿಂಟ್ಗಳು ಸರಿಯಾಗಿ ಸೆಟ್ಟಿಂಗ್ ಆಯಿತು ಅಂದಾಗ, ಆದ್ದರಿಂದ ತ್ರಿಭುಜ ಒ ಕ್ಯೂ ಪಿ ಯಾವುದು? ತ್ರಿಭುಜ ಒ ಕ್ಯೂ ಪಿ ಮತ್ತು ತ್ರಿಭುಜ ಒ ಆರ್ ಪಿ ಏನದು? ಇವು ನೋಡಲಿಕ್ಕೆ ಒಂದೇನು ಕಂಡು ಮತ್ತು ಸರ್ವಸಮವಾಯಿತು ಅಂದಾಗ ಏನಾಯ್ತು? ಇದು ಸರ್ವಸಮವಾಯಿತು. ಇದು ಸರ್ವಸಮ ಚಿಹ್ನೆ. ಅರ್ಥ ಆಯಿತು? ಆದ್ದರಿಂದ ಪಿ ಕ್ಯೂ ಈಕ್ವಲ್ ಟು ಪಿ ಆರ್. ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ಹೇಳ್ಬೋದು. ಯಾಕೆ ಹೇಳ್ಬೋದು? ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು. ಏಕೆಂದರೆ ಸರ್ವಸಮ ತ್ರಿಭುಜಗಳ ಸ ಅಂದ್ರೆ ಸರ್ವ ಮತ್ತು ಸ ಅಂದ್ರೆ ಸಮ, ತ್ರಿ ಅಂದ್ರೆ ತ್ರಿಭುಜಗಳ, ಅ ಅಂದ್ರೆ ಅನುರೂಪ ಬಾಹುಗಳು. ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಪರಸ್ಪರ ಈಕ್ವಲ್ ಆಗಿರ್ತಾವ. ಹೀಗಾಗಿ ಆ 2 ಸ್ಪರ್ಶಕಗಳು ಒಂದೇ ಅಳತೆಯದ್ದಾಗಿರ್ತಾವ ಅಂತ ನಾವು ಹೇಳ್ಬೋದು. ದಟ್ಸ್ ಆಲ್.